ವೀಕ್ಷಕರೇ, ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಇನ್ನೂ ಸಾಕಷ್ಟು ವಿಚಾರಗಳಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಎನ್ಐಎ ತನಿಖೆಯನ್ನ ಶುರು ಮಾಡ್ತಾ ಇದೆ. ಸ್ಫೋಟದ ಸ್ಥಳದಲ್ಲಿ ಒಂದು ಜೀವಂತ ಗುಂಡು, 2 ಕಾರ್ಟ್ರಿಜ್ಗಳು ಪತ್ತೆ ಆಗಿದೆ. ಸ್ಫೋಟದ ಸ್ಥಳದಲ್ಲಿ 40ಕ್ಕೂ ಅಧಿಕ ಸ್ಯಾಂಪಲ್ಗಳನ್ನು, ಫಾರ್ ಎಕ್ಸಾಂಪಲ್ ಅಮೋನಿಯಂ ನೈಟ್ರೇಟ್ ಯಾವ ಪ್ರಮಾಣದಲ್ಲಿ ತರಲಾಗಿತ್ತು ಅದರದ್ದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಅಮೋನಿಯಂ ನೈಟ್ರೇಟ್ಗಿಂತ ಶಕ್ತಿಶಾಲಿ, ಎರಡನೇ ಸ್ಫೋಟಕ ಅಮೋನಿಯಂ ನೈಟ್ರೇಟ್ಗಿಂತ ಶಕ್ತಿಶಾಲಿ ಎಂಬ ಮಾಹಿತಿಗಳು ಸಿಗ್ತಾ ಇದೆ. ಸೊ ಇಂಪ್ರೂವೈಸ್ಡ್ ಡಿವೈಸ್ಗಳನ್ನೇನಾದರೂ ಯೂಸ್ ಮಾಡಿದ್ರಾ, ಫಾರಿನ್ ಡಿವೈಸ್ಗಳನ್ನು ಅಥವಾ ಇಲ್ಲೇ ಮಿಲಿಟರಿಯಲ್ಲಿ ಯೂಸ್ ಮಾಡುವಂತಹ ಎಕ್ಸ್ಪ್ಲೋಸಿವ್ಗಳನ್ನು ಯೂಸ್ ಮಾಡಿದ್ರ ಅನ್ನೋ ವಿಚಾರ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ 40ಕ್ಕೂ ಹೆಚ್ಚು ಸ್ಯಾಂಪಲ್ಗಳಲ್ಲಿ ಪ್ರೈಮಾ ಫೇಸಿಯಲ್ ಏನು ಎಸ್ಟಾಬ್ಲಿಷ್ ಆಗ್ತಾ ಇದೆ, ಏನೇನು ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಇನ್ನು ಯಾವ್ಯಾವ ಎಕ್ಸ್ಪ್ಲೋಸಿವ್ಗಳು ಇತ್ತು ಸ್ಪಾಟಲ್ಲಿ ಅನ್ನೋದನ್ನ ಅರಿತುಕೊಳ್ತಾ ಇದೆ ತನಿಖೆಯಲ್ಲಿ ಅಂತ. ಮಮತಾ ನೋಡಿ, ಈ ಒಂದು ಪ್ರಕರಣ ಅಥವಾ ಸ್ಫೋಟ ಆದ ಬಳಿಕ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿಗೆ ಒಟ್ಟು 40 ವಸ್ತುಗಳನ್ನು ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೆ, ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು, ಅದರ ಸ್ಯಾಂಪಲ್ಗಳನ್ನು ಪಡ್ಕೊಂಡು ಅದನ್ನ ಈಗ ಲ್ಯಾಬ್ಗೆ ಕೂಡ ಕಳಿಸ್ಕೊಡ್ಲಾಗಿದೆ. ಈ 40 ಸ್ಯಾಂಪಲ್ಗಳಲ್ಲಿ 22 ಸ್ಯಾಂಪಲ್ಗಳು ವಾಹನಕ್ಕೆ ಸಂಬಂಧಿಸಿದ್ದು. ಈ ವಾಹನದ ಬಿಡಿಭಾಗಗಳು ಏನು ಛಿದ್ರವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಿದ್ದಿದ್ವು ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸ್ಕೊಡ್ಲಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಅಮೋನಿಯಂ ನೈಟ್ರೇಟ್ ಇರುವಂಥದ್ದು ಗೊತ್ತಾಗಿದೆ, ಡಿಟೋನೇಟರ್ಗಳನ್ನು ಇಲ್ಲಿ ಬಳಸ್ಕೊಂಡಿರುವಂಥದ್ದು ಗೊತ್ತಾಗಿರುವಂಥದ್ದು. ಇದರ ಜೊತೆಗೆ ಇನ್ನೊಂದು ಕೆಮಿಕಲ್ ಬಳಕೆಯಾಗಿದೆ. ಆ ಯಾವ ಕೆಮಿಕಲ್ ಅನ್ನುವಂಥದ್ದು ಇನ್ನೂ ಕೂಡ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಕೆಮಿಕಲ್ ಯಾವುದಿರ್ಬೋದು ಅಥವಾ ಸ್ಫೋಟದ ತೀವ್ರತೆಯನ್ನು ಹೆಚ್ಚು ಮಾಡಲಿಕ್ಕೆ ಬಳಕೆ ಮಾಡಿಕೊಂಡಿರುವಂತಹ ವಸ್ತು ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಬಹುಶಃ ಈ ವರದಿ ಬಂದ ಬಳಿಕ ಏನು ಅಮೋನಿಯಂ ಜೊತೆಗೆ ಇನ್ನೊಂದು ವಸ್ತು ಯಾವುದನ್ನ ಬಳಸ್ಕೊಳ್ಳಲಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುವಂತಹ ಸಾಧ್ಯತೆಗಳಿದಾವೆ. ವಾಹನದ ಪಾರ್ಟ್ಸ್ಗಳನ್ನು ತೆಗೆದುಕೊಂಡಿರುವಂತಹ ಉದ್ದೇಶ ಈ ಒಂದು ಸ್ಫೋಟದ ತೀವ್ರತೆ ಹೇಗಿತ್ತು ಮತ್ತೆ ಎಷ್ಟು ವೇಗವನ್ನು ಹೊಂದಿತ್ತು ಅನ್ನುವಂಥದ್ದನ್ನ ಕೂಡ ಪತ್ತೆ ಹಚ್ಚುವಂತ ಪ್ರಯತ್ನವನ್ನು ಕೂಡ ಈಗ ಫಾರೆನ್ಸಿಕ್ ನಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಬಹುಶಃ ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಈ ಎಲ್ಲಾ ವರದಿಗಳು ಕೂಡ ಬರುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಫಾರೆನ್ಸಿಕ್ಗೆ ಏನೆಲ್ಲ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಲಾಗಿದೆ ಅದರ ವರದಿಗಳನ್ನ ಸಾಧ್ಯವಾದಷ್ಟು ಬೇಗವಾಗಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಸಾಧ್ಯವಾದಷ್ಟು ಬೇಗ ಈ ವರದಿಗಳನ್ನು ಕೂಡ ಎನ್ಐಎ ಕೈ ತಲುಪುವಂತಹ ಸಾಧ್ಯತೆಗಳಿದಾವೆ. ಆ ಸಂದರ್ಭದಲ್ಲಿ ಈ ಒಂದು ಸ್ಫೋಟಕ್ಕೆ ಬಳಕೆಯಾದಂತಹ ವಸ್ತುಗಳು ಯಾವುವು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳು ಬರುತ್ತೆ. ಅಮೋನಿಯಾ ನೈಟ್ರೇಟ್ ಜೊತೆಗೆ ಇನ್ಯಾವೆಲ್ಲ ಕೆಮಿಕಲ್ಗಳನ್ನು ಬಳಸಲಾಗಿತ್ತು, ರಾಸಾಯನಿಕಗಳನ್ನು ಬಳಸಲಾಗಿತ್ತು, ಮತ್ತೆ ಹೇಗೆ ಈ ಒಂದು ಸ್ಫೋಟವನ್ನ ಎಕ್ಸಿಕ್ಯೂಟ್ ಮಾಡಲಾಗಿತ್ತು, ಯಾವ ಹಂತದ ಸ್ಫೋಟ ಇದಾಗಿತ್ತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುವ ಸಾಧ್ಯತೆಗಳಿದಾವೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ಟೆರರ್ ವೈದ್ಯೆ ಶಾಹಿನ್ ಶಾಹಿದ್ ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾಳೆ. ದೇಶದಾದ್ಯಂತ ಸ್ಫೋಟಕ್ಕೆ ಸಂಚನ್ನ ರೂಪಿಸ್ತಾ ಇದ್ವಿ, ಹೌದು ನಿಜ ಅನ್ನೋದನ್ನ ಆಕೆ ಒಪ್ಕೊಂಡಿದ್ದಾಳೆ. 2 ವರ್ಷಗಳಿಂದ ಸ್ಫೋಟಕವನ್ನ ನಾವು ಸಂಗ್ರಹ ಮಾಡ್ತಾ ಇದ್ವಿ. ಎಲ್ಲಿ? ಅಲ್ಫಲಾದಲ್ಲಿ. ಹೆಸರಿಗೆ ಈಕೆ ವೈದ್ಯ ಕೆಲಸ ಮಾಡ್ತಾ ಇದ್ಲು, ಆದ್ರೆ ಮಾಡ್ತಾ ಇದ್ದಿದ್ದು ಮಾತ್ರ ಉಗ್ರ ಚಟುವಟಿಕೆಯಲ್ಲಿ ತೊಡಗಿದ್ದು. ತನಿಖಾ ತಂಡದ ಮುಂದೆ ಈಕೆ ಬಾಯ್ ಬಿಟ್ಟಿದ್ದಾಳೆ. ಈಕೆ ತಪ್ಪೊಪ್ಕೊಂಡಿದ್ದ ತಕ್ಷಣನೇ ಈಕೆನೇನು ಅಪ್ರೂವರ್ ಮಾಡಿಬಿಡಲ್ಲ. ಬಟ್ ಇದರಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು ಮತ್ತು ತನಿಖೆಯ ದಿಕ್ಕನ್ನು ಹೆಂಗೆ ತಪ್ಪಿಸ್ತಾ ಇದ್ದಾಳೆ ಅನ್ನೋದನ್ನ ಕೂಡ ಎನ್ಐಎ ನೋಡುತ್ತೆ.